ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಆಲ್ಮೋಸ್ಟ್ 2 ಗಂಟೆಗಳ ಆಗ್ತಾ ಇದೆ. ಬಂದ್ನ ವಾತಾವರಣ ಎಲ್ಲೆಲ್ಲಿದೆ? ಓಕೆ, ಆರಂಭಿಕ ಹಂತದಲ್ಲೇ ಒಂದು ಡೀಟೇಲ್ ಸಿಗ್ತಾ ಇದೆ. ಮೈಸೂರಿನಲ್ಲಿ ಬಂದ್ನ ಬಿಸಿ ಜೋರಾಗಿ ತಟ್ತಾ ಇದೆ. ಕನ್ನಡ ಪರ ಹೋರಾಟಗಾರರನ್ನ ಪೊಲೀಸರು ಆರಂಭಿಕ ಹಂತದಲ್ಲಿ ಬಂಧಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಎಲ್ಲ ಆಗಿದೆ. ಅರೆಸ್ಟ್ ಆಗಲ್ಲ, ಅದು ವಶ ಅಂತ ಆಗುತ್ತೆ. ಸೊ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರು ಪ್ರತಿಭಟನಾಕಾರರ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆದ ಹಾಗೆ ಕಾಣಿಸ್ತಾ ಇದೆ. ಮಾತಿನ ಚಕಮಕಿ ಬಲವಂತವಾಗಿ ವಶಕ್ಕೆ ಪಡಿಬೇಕಾದಂತಹ ಸಂದರ್ಭದಲ್ಲಿ ಆಗಿದ್ದ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಕನ್ನಡ ಪರ ಹೋರಾಟಗಾರರು? ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಆರಂಭಿಕ ಹಂತದಲ್ಲೇ ಹೆಂಗ್ ಮಾಡಿದ್ರು ಪೊಲೀಸರು ಅಂತ ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನಿದೆ ಸಿಚುವೇಶನ್? ಮಮತಾ, ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಸಹಜ ಸ್ಥಿತಿಯಲ್ಲಿದೆ, ಸಂಪೂರ್ಣವಾಗಿ ತಿಳಿಯಾಗಿದೆ. ಮೈಸೂರಿನಲ್ಲಿ ಈಗಾಗಲೇ ಬಸ್ ಸಂಚಾರ ಎಂದಿನಂತೆ ಶುರುವಾಗಿದೆ. 6 ಗಂಟೆಯಿಂದ 8 ಗಂಟೆಗಳ ಕಾಲ, ಅಂದರೆ 8 ಗಂಟೆ ತನಕ, ಅಂದರೆ 2 ತಾಸುಗಳ ಕಾಲ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಇದ್ದರು, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ಈಗ ಪ್ರತಿಭಟನಾಕಾರರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ತದನಂತರದಲ್ಲಿ ಈಗ ಎಂದಿನಂತೆ ಬಸ್ ಸಂಚಾರ ಆರಂಭವಾಗಿದೆ. ಮೈಸೂರಿನಲ್ಲಿ ಇದ್ದಂಥದ್ದು ಕೇವಲ ಇದೊಂದೇ ಜಾಗದಲ್ಲೇ ಪ್ರತಿಭಟನೆ ಆರಂಭವಾಗಿದ್ದಂಥದ್ದು. ಹೀಗಾಗಿ ಎಸ್ಪೆಷಲಿ ಬೆಂಗಳೂರು ಕಡೆಗೆ, ಮೈಸೂರಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಂತಹ ಬಸ್ಗಳ ಸಂಚಾರ 2 ಗಂಟೆಗಳ ಕಾಲ ವ್ಯತ್ಯಯ ಉಂಟಾಗಿತ್ತು. ಈಗ ಸಹಜ ಸ್ಥಿತಿಯಲ್ಲಿದೆ. ಎಲ್ಲ ಪ್ರತಿಭಟನಾಕಾರರನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಂದಿನಂತೆ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಬೇರೆ ಭಾಗಕ್ಕೆ, ಅಂದರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ಭಾಗಕ್ಕೆ ಬಸ್ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಅಲ್ಲಿಗೆ ಆರಂಭದಲ್ಲಿ ಉಂಟಾಗಿದ್ದಂತಹ ಬಂದ್ನ ಬಿಸಿ ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣ ಭಾಗದಲ್ಲೇ ಎರಡು ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈಗಾಗಲೇ ಎಲ್ಲರನ್ನ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿರುವಂತಹ ಕಾರಣಕ್ಕೋಸ್ಕರವಾಗಿ ಈಗ ಇದ್ದಂತಹ ಬಂದ್ ಬಿಸಿಯೂ ಕೂಡ ಇಲ್ಲ. ಯಾಕೆಂದರೆ ಮೈಸೂರಿನ ಬಂದ್ಗೆ, ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಯಾವುದೇ ಹೋಟೆಲ್ ಮಾಲೀಕರ ಸಂಘ ಇರ್ಬೋದು, ಆಟೋ ಚಾಲಕರ ಸಂಘ ಇರ್ಬೋದು, ಅಥವಾ ವರ್ತಕರ ಸಂಘ ಇರ್ಬೋದು, ಯಾರೂ ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿಲ್ಲ. ಕೇವಲ ನೈತಿಕವಾದಂಥ ಬೆಂಬಲವನ್ನು ಅಷ್ಟೇ ಕೊಟ್ಟಿರುವಂಥದ್ದು. ಹಾಗಾಗಿ ಬಂದ್ನ ಬಿಸಿ ತಟ್ಟೋದಿಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಆದರೆ ಆರಂಭದಲ್ಲಿ ಕೆಲವೊಂದಿಷ್ಟು ಪ್ರತಿಭಟನಾಕಾರರು ಬಂದು ಬಸ್ ತಡೆಯನ್ನು ನಡೆಸಿದಂಥ ಕಾರಣಕ್ಕೋಸ್ಕರವಾಗಿ 2 ತಾಸುಗಳ ಕಾಲ ಬಸ್ ಸಂಚಾರಕ್ಕೆ ವ್ಯತ್ಯಯವಾಗಿತ್ತು. ಉಳಿದಂತೆ ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಮೈಸೂರಿನ ಚಿತ್ರಣ.